Hello friends. Welcome to Unique Tech for Blind YouTube channel. If you like the technology information we are providing, then subscribe to our YouTube channel and press the bell icon next to it. Also, if you want to join our WhatsApp group, contact us. This is our WhatsApp number 6361067936. Hi, hello friends. Welcome to Unique Tech for Blind YouTube channel. Myself Sunil. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಕೀಬೋರ್ಡ್ ಬಗ್ಗೆ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನೀವು ಸುಮಾರು ಜನ ಬೋರ್ಡ್ ಯೂಸ್ ಮಾಡ್ತಾ ಇರ್ತೀರ. ಆ ಬೋರ್ಡಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ವಾಯ್ಸ್ ಇನ್ಪುಟಲ್ಲಿ ಪ್ರಾಬ್ಲಮ್ ಇದೆ ಅಂತ ನಿಮಗೆ ಗೊತ್ತಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ತುಂಬ ಆಕ್ಸೆಸಿಬಿಲಿಟಿ, ಯಾವುದೇ ಇಶ್ಯೂ ಇಲ್ದಿರೋ ಒಂದು ಕೀಬೋರ್ಡ್ನ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಆ ಕೀಬೋರ್ಡ್ ಯಾವುದು, ಆ ಕೀಬೋರ್ಡ್ ಎಲ್ಲಿ ಸಿಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಮತ್ತೆ ತಡ ಹಾಕಿ ಆ ಕೀಬೋರ್ಡ್ ಯಾವುದಂತ ತಿಳ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇವತ್ತು ಯಾವ ಕೀಬೋರ್ಡ್ ಅಂತ ನಾನು ತಿಳಿಸ್ಕೊಡ್ತೀನಿ. ಅದು ಯಾವ ಕೀಬೋರ್ಡು ಮತ್ತು ಎಲ್ಲಿ ಸಿಗುತ್ತೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಜಾಸ್ತಿ ಅಂತ ಏನಿಲ್ಲ ಫ್ರೆಂಡ್ಸ್, ಅದು ನಮಗೆ ಪ್ಲೇಸ್ಟೋರಲ್ಲೇ ಸಿಗುತ್ತೆ. ಅದನ್ನ ನಾವು ಆರಾಮಾಗಿ ಇನ್ಸ್ಟಾಲ್ ಮಾಡ್ಬೋದು. ಅದು ಯಾವ ಕೀಬೋರ್ಡ್ ಅಂತ ನಾನು ಇವಾಗ ಡೈರೆಕ್ಟ್ ಪ್ಲೇಸ್ಟೋರಿಂದನೇ ನಿಮಗೆ ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಆಲ್ರೆಡಿ ನಾನು ಈ ಕೀಬೋರ್ಡ್ನ ಒಂದು 3 ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಲ್ಯಾಂಗ್ವೇಜ್ ಕೂಡ ಸಿಗುತ್ತೆ. ಅದ್ರಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಕೂಡ ಸೆಟ್ ಮಾಡ್ಕೋಬೋದು. ವಾಯ್ಸ್ ಇನ್ಪುಟ್ ಕೂಡ ಸಿಗುತ್ತೆ. ಏನು ನಮಗೆ ಈ ಬೋರ್ಡಲ್ಲಿ ಒಂದೊಂದ್ಸತಿ ವಾಯ್ಸ್ ಇನ್ಪುಟ್ ಪ್ರಾಬ್ಲಮ್ ಇರುತ್ತಲ್ಲ, ಈ ಕೀಬೋರ್ಡಲ್ಲಿ ಯಾವುದೇ ಪ್ರಾಬ್ಲಮ್ ಇರಲ್ಲ. ಇದು ಯಾವ ಕೀಬೋರ್ಡ್ ಅಂದರೆ ಫ್ರೆಂಡ್ಸ್, ಮೈಕ್ರೋಸಾಫ್ಟ್ ಸ್ವಿಚ್ ಕೀ AI ಕೀಬೋರ್ಡ್. ಮೈಕ್ರೋಸಾಫ್ಟ್ ಸ್ವಿಚ್ ಕೀ AI ಕೀಬೋರ್ಡು. ಇದು ಮೈಕ್ರೋಸಾಫ್ಟ್ ನೋಡ್ದು ಕೀಬೋರ್ಡು. ಇದು ತುಂಬ ಆಂಡ್ರಾಯ್ಡ್ ಫೋನ್ ಕೂಡ ಸಪೋರ್ಟ್ ಆಗುತ್ತೆ. ಇದು ಪ್ಲೇಸ್ಟೋರಲ್ಲೇ ಸಿಗುತ್ತೆ. ಮೈಕ್ರೋಸಾಫ್ಟ್ ಸ್ವಿಚ್ ಕೀ AI ಕೀಬೋರ್ಡ್ ಇದು. ಇದನ್ನ ಆಲ್ರೆಡಿ ನಾನು ಒಂದು 3 ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಅಪ್ಲಿಕೇಶನ್ ಲಿಂಕ್ ಕೂಡ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರು ಬೇಕಂದರೆ ನೀವು ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಮೈಕ್ರೋಸಾಫ್ಟ್ ಸ್ವಿಚ್ ಕೀ AI ಕೀಬೋರ್ಡ್ ಅಂತ ನೀವು ಸರ್ಚ್ ಮಾಡಿದ್ರು ಕೂಡ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ನಾನು ಹಾಕಿರ್ತೀನಿ. ನೀವು ಅಲ್ಲಿಂದ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ಇದನ್ನ ಇನ್ಸ್ಟಾಲ್ ಮಾಡಿ ಯಾವ ಥರ ಸೆಟ್ಟಿಂಗ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಯಾವ ಥರ ಸೆಟ್ಟಿಂಗ್ ಮಾಡಿಕೊಂಡು ಲ್ಯಾಂಗ್ವೇಜೆಲ್ಲ ಯಾವ ಥರ ಆ್ಯಡ್ ಮಾಡ್ಕೋಬೇಕಂತ ನಿಮಗೆ ನಾನು ತೋರಿಸ್ತೀನಿ. ಇದರಲ್ಲಿ ಸುಮಾರು ಲ್ಯಾಂಗ್ವೇಜ್ಗಳೆಲ್ಲ ಸಿಗ್ತವೆ. ಓಕೆ, ಇನ್ಸ್ಟಾಲ್ ಮಾಡೋಣ. Try Google Play Pass. Over 1000. Take a look. Button. Not now. Button. Play Store. Open. Button. Disabled. 12%. ಓಕೆ, ಇನ್ಸ್ಟಾಲ್ ಆಯ್ತಾಯಿದೆ ಫ್ರೆಂಡ್ಸ್. ನಾವು ಮಾಡ್ತಾ ಇರೋ ಟೆಕ್ನಾಲಜಿ ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಯಾರನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿಯಲ್ಲಿ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಇವಾಗ ಮೈಕ್ರೋಸಾಫ್ಟ್ ಕೀಬೋರ್ಡು ಆರ್ಡರ್ ಇನ್ಸ್ಟಾಲ್ ಆಗಿದೆ. ಅದನ್ನ ಓಪನ್ ಮಾಡೋಣ. ಓಪನ್ ಅಂತ ಇದೆ, ಓಪನ್ ಮಾಡೋಣ. Microsoft Swift Key Keyboard. Microsoft Swift Key AI Keyboard. ಓಕೆ ಫ್ರೆಂಡ್ಸ್, ಇವಾಗ ನಾವು ಮುಂದಕ್ಕೆ ಹಂಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಪರ್ಮಿಷನ್ ಕೇಳ್ಬೋದು. 1 million plus. 1 million ಪ್ಲಸ್. Welcome to Microsoft Swift Key. ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ. Enable Swift Key. Step 1. Enable Microsoft Swift Key Keyboard button. Tap the toggle to enable Microsoft Swift Key Keyboard in your keyboard list. Disabled. ಓಕೆ ಫ್ರೆಂಡ್ಸ್, ಇಲ್ಲೆಲ್ಲ ಯಾವ ಥರ ಎನೇಬಲ್ ಮಾಡೋದು, ಮೈಕ್ರೋಸಾಫ್ಟ್ ಸ್ವಿಚ್ ಕೀ AI ಕೀಬೋರ್ಡ್ನ ಯಾವ ಥರ ಎನೇಬಲ್ ಮಾಡೋದು ಅಂತ ಸ್ವಲ್ಪ ಡೀಟೇಲ್ಸ್ ಇರುತ್ತೆ. Step 2. Select Microsoft Swift Key Keyboard button. ಓಕೆ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ. Try your keyboard. By installing, you are. Try your keyboard. Try your keyboard. ಓಕೆ, ಇದ್ರ ಮೇಲೆ ಟ್ರೈ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಮಗೆ ಪರ್ಮಿಷನ್ ಕೇಳ್ತೈತೆ, ಅಲೋ ಕೊಡೋಣ. Change settings. You need to change your input method setting to enable Microsoft Swift Key. Enter. Remember to press the back key after you have selected Microsoft Swift Key in the following screen.
ಇಲ್ಲಿ ಬೇಕಾದ್ರೆ ನಾವು ಕೀನ ಬೇಕಾದ್ರೆ ನಾವು ಚೇಂಜ್ ಕೂಡ ಮಾಡ್ಕೋಬೋದು. ಅದು ಯಾವ ಥರ ಚೇಂಜ್ ಮಾಡೋದು ಅಂತ ನಾನು ನಿಮಗೆಲ್ಲ ಇನ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಇವತ್ತು ಯಾವ ಥರ ಈ ಕೀಬೋರ್ಡ್ ಯಾವ ಥರ ಇದೆ ಅಂತ ನಾನು ತೋರಿಸ್ಕೊಡ್ತೀನಿ. Okay button. ಓಕೆ ಮಾಡೋಣ. Change settings. You need to change your input method setting to enable Microsoft Swift key. Enter. Remember to press the back key after you have selected Microsoft Swift key in the following screen. Manage keyboards. Navigate up button. ಓಕೆ, ಇದ್ರ ಸೆಟ್ಟಿಂಗ್ಸ್ ಎಲ್ಲ ಇದೆ, ಅದು ಮುಂದೆ ನಾನು ತೋರಿಸ್ಕೊಡ್ತಾ ಬರ್ತೀನಿ. Manage keyboards. ಓಕೆ, ನಮ್ಮ ಮ್ಯಾನೇಜ್ ಕೀಬೋರ್ಡ್ Board. English open parent ಇಲ್ಲಿ UK close parent. ನಮ್ಗೆ ಆಲ್ರೆಡಿ Gboard ಸೆಲೆಕ್ಟ್ ಆಗಿರುತ್ತೆ. On board switch. Talkback Braille keyboard. ಟಾಕ್ಬಾಕ್ ಬ್ರೈಲ್ ಕೀಬೋರ್ಡ್ Off. ಕೂಡ Talkback Braille. ಇದೆ. Google voice typing automatic. Google voice On. typing Google voice on ಇದೆ. keyboard. Multilingual typing. ಓಕೆ, ಇದು ಅಲ್ಲ. On keyboard. Microsoft Swift key keyboard. Microsoft Okay, Swift key friends. keyboard. ಮೈಕ್ರೋಸಾಫ್ಟ್ ಸ್ವಿಚ್ ಕೀ AI ಕೀಬೋರ್ಡ್ ಅಂತ ಇದೆಯಲ್ಲ, ಇದನ್ನ ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಆನ್ ಮಾಡಿಕೊಂಡ್ರೆ ನೀವು ಎಲ್ಲರ ಸರ್ಚ್ ಮಾಡೋ ಪ್ಲೇಸಲ್ಲಿ ನೀವು ಎಡಿಟ್ ಬಾಕ್ಸಲ್ಲಿ ನೀವು ಅದ್ರ ಮ್ಯಾಗೆ ಕ್ಲಿಕ್ ಮಾಡಿದ ತಕ್ಷಣ ಮೈಕ್ರೋಸಾಫ್ಟ್ ಕೀಬೋರ್ಡ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಇವಾಗ ಆ ಅಪ್ಲಿಕೇಶನ್ ಸೆಟ್ಟಿಂಗ್ನ ಓಪನ್ ಮಾಡಿ ಅದರಲ್ಲಿ ಏನೇನಿದೆ ಅಂತ ನಾನು ತಿಳಿಸ್ಕೊಡ್ತಾ ಬರ್ತೀನಿ. ಇದನ್ನ ಕ್ಲೋಸ್ ಮಾಡ್ತೀನಿ. Change settings. You need to change settings. ಓಕೆ, ಡೈರೆಕ್ಟ್ ಆ ಅಪ್ಲಿಕೇಶನ್ನೇ ಓಪನ್ ಮಾಡ್ತೀನಿ. ಇಲ್ಲಿ ಡೈರೆಕ್ಟ್ ಇನ್ಸ್ಟಾಲ್ ಆಪಲ್ಸ್ ಹೋಗ್ಬಿಟ್ಟು System launcher. Search out of list. Keyboard. Maps. Messages. Microsoft. Music. Microsoft Swift key keyboard. ಓಕೆ ಫ್ರೆಂಡ್ಸ್, ಇಲ್ಲಿ ನಮ್ಗೆ ಆ್ಯಪ್ಸ್ ಎಲ್ಲ ಇರ್ತಾವಲ್ಲ, ಅಲ್ಲೇ ಕೂಡ ಮೈಕ್ರೋಸಾಫ್ಟ್ ಸ್ವಿಚ್ ಕೀ AI ಕೀಬೋರ್ಡ್ ಅಂತಲೇ ಬಂದಿರುತ್ತೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. Microsoft Swift key keyboard. ಓಕೆ, ಇದ್ರ ಮೇಲೆ ಕ್ಲಿಕ್ Change ಮಾಡಿದ್ರೆ settings. You need to change your input method setting to enable Microsoft Swift key. Enter. Remember to press the back key after you have selected Microsoft Swift key in the following screen. Out. OK button. ಓಕೆ ಫ್ರೆಂಡ್ಸ್, ಓಕೆ Manage keyboards. Navigate up ಮಾಡೋಣ. button. ಇಲ್ಲಿ ನಾವು ಅದು ಸೆಟ್ಟಿಂಗ್ನ ಓಪನ್ ಮಾಡ್ಕೋಬೇಕಂದ್ರೆ ಇಲ್ಲಿ ಮೈಕ್ರೋಸಾಫ್ಟ್ ಕೀಬೋರ್ಡ್ ನಾವು ಆನ್ ಮಾಡ್ಕೊಳ್ಳೇಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ Gboard ಹಾಗೆ ಬೇರೆ ಬೇರೆ ಕೀಬೋರ್ಡು ನಾನು ಯೂಸ್ ಮಾಡೋದ್ರಿಂದ ಇಲ್ಲಿ ಬೇರೆ ಬೇರೆ ಕೀಬೋರ್ಡ್ ಇದೆ. ಇವಾಗ ನಾನು ಈ ಮೈಕ್ರೋಸಾಫ್ಟ್ ಕೀಬೋರ್ಡ್ ಇಲ್ಲಿ ಆಫ್ ಇದೆ, ಇದನ್ನ ಆನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆನ್ ಮಾಡ್ಕೊಳ್ತೇನೆ. Microsoft Swift key keyboard. Microsoft Swift key keyboard and list. ಓಕೆ, ಇಲ್ಲಿ ಮೈಕ್ರೋಸಾಫ್ಟ್ ಸ್ವಿಚ್ ಕೀ ಕೀಬೋರ್ಡ್ ಅಂತ ಇದೆಯಲ್ಲ ನೋಡಿ, Off. ಇಲ್ಲಿ Microsoft ಆಫ್ Swift key ಅಂತ keyboard. ಇರುತ್ತೆ. Switch. ನೀವು ಆನ್ ಮಾಡ್ಕೊಂಡ್ರೆ ಮಾತ್ರ ಇದು ಸೆಟ್ಟಿಂಗ್ಸ್ ಎಲ್ಲ ನೀವು ಓಪನ್ ಮಾಡ್ಕೋಬಹುದು. ಆನ್ ಮಾಡ್ಕೊಳ್ಳೋಣ. Off. Manage keyboards on top. Use quote Microsoft Swift key keyboard quote on bottom. Use quote Microsoft Swift key keyboard quote out of ಓಕೆ, list. ಓಕೆ Use quote ಹೇಳ್ತಾ ಇದೆ. Microsoft. This input method may be cancel. Activate ಓಕೆ button. ಫ್ರೆಂಡ್ಸ್, ಇವಾಗ ಕೇಳ್ತಾ ಇದೆ ಈ ಮೈಕ್ರೋಸಾಫ್ಟ್ ಸ್ವಿಚ್ ಕೀ AI ಕೀಬೋರ್ಡ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. Cancel. ಕ್ಯಾನ್ಸಲ್, Activate button. ಆಕ್ಟಿವೇಟ್ ಅಂತ ಇದೆ. ಇವಾಗ ಆಕ್ಟಿವೇಟ್ ಮಾಡೋಣ. ಆಕ್ಟಿವೇಟ್ ಆಗಿದೆ Manage ಫ್ರೆಂಡ್ಸ್ keyboards. ಇವಾಗ. On Microsoft Swift key keyboard. Switch and list. ಓಕೆ ಫ್ರೆಂಡ್ಸ್, ಇವಾಗ ಮೈಕ್ರೋಸಾಫ್ಟ್ ಸ್ವಿಚ್ ಕೀ ಕೀಬೋರ್ಡ್ ಆನ್ ಆಗಿದೆ. Microsoft Swift. ಓಕೆ, ಇದ್ರ ಮೇಲೆ Swift ಕ್ಲಿಕ್ key ಮಾಡಿದ್ರೆ settings. Back button out of list. ಮೈಕ್ರೋಸಾಫ್ಟ್ Settings. Change keyboard. Change keyboard. Board. English open. Keyboard. Select Microsoft. Cancel button. ಕ್ಯಾನ್ಸಲ್ ಮಾಡಿ ಕೇಳ್ತಾ ಇದೆ ಬೇರೆ Settings. ಕೀಬೋರ್ಡ್ ಚೇಂಜ್ Swift key ಮಾಡ್ತೀರಾ settings. ಅಂತ. Back button. ಓಕೆ ಫ್ರೆಂಡ್ಸ್, ಇವಾಗ ಮೈಕ್ರೋಸಾಫ್ಟ್ ಸ್ವಿಚ್ ಕೀ ಕೀಬೋರ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಇದ್ರ ಸೆಟ್ಟಿಂಗ್ ಓಪನ್ ಆಗಿದೆ. ಇದು ಸೆಟ್ಟಿಂಗ್ ಓಪನ್ ಆಗಬೇಕಂದ್ರೆ ನೀವು ಮೈಕ್ರೋಸಾಫ್ಟ್ ಸ್ವಿಚ್ ಕೀ ಕೀಬೋರ್ಡಲ್ಲಿ ಆ ಬಟನ್ ಒಂದು ಆಫ್ ಅಂತ ಇತ್ತಲ್ಲ, ಅದನ್ನ ನೀವು ಆನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆನ್ ಮಾಡಿಕೊಂಡ್ರೆ ಡಿಫಾಲ್ಟ್ ಕೀಬೋರ್ಡ್ ಆಗಿ ನಾವು ಸೆಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೆಟ್ ಮಾಡಿಕೊಂಡ್ರೆ ಮಾತ್ರ ನಮಗೆ ಇದು ಸೆಟ್ಟಿಂಗ್ಸ್ ಎಲ್ಲ ಸಿಗೋದು. ಓಕೆ ಫ್ರೆಂಡ್ಸ್, ಇದು ಸೆಟ್ಟಿಂಗ್ ಎಲ್ಲ ಸಿಗಿದೆ. ಇದು ಸ್ಟಾರ್ಟಿಂಗ್ ಯಾವ ಥರ ಏನೇನು ಆಪ್ಷನ್ಸ್ ಇದೆ ಅಂತ ನಿಮಗೆ ಒಂದೊಂದು ಸತಿ ಎಲ್ಲ ಹೇಳ್ಬಿಡ್ತೀನಿ ನೋಡಿ, ತೋರಿಸ್ತೀನಿ. Swift key settings. Back ಓಕೆ, button. ಸ್ವಿಚ್ ಕೀ ಸೆಟ್ಟಿಂಗ್ ಅಂತ ಇದೆ ಸ್ಟಾರ್ಟಿಂಗು. Swift key settings. Head. Account. Sign in to get the most out of Okay, Microsoft friends, Swift key. Button. 1 of 12. ಅಕೌಂಟ್ಸ್ And ಇದೆ. list. ಈ 12 items. ಅಕೌಂಟ್ಸ್ ಒಳಗೆ ಬಂದರೆ Microsoft Swift key keyboard. Sign in to experience Copilot, your everyday AI companion. This feature requires a Microsoft account. Page 1 out of 3. Page out of list. ಓಕೆ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಮೈಕ್ರೋಸಾಫ್ಟ್ ಅಕೌಂಟ್ ಇರಬೇಕಂದ್ರೆ ಇದು ಅಕೌಂಟ್ ಆ್ಯಡ್ ಮಾಡಿಕೊಂಡ್ರೆ ಇನ್ನು AI ಆಪ್ಷನ್ಸ್ ಏನಾರು ಜಾಸ್ತಿ ಬರ್ಬೋದೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀವು ಏನಾರು ಆಕ್ಟಿವೇಟ್ ಮಾಡ್ಕೋಬೇಕಾದ್ರೆ ಅಕೌಂಟ್ನ ಆ್ಯಡ್ ಮಾಡ್ಕೋಬೋದು. ಮೈಕ್ರೋಸಾಫ್ಟ್ ಅಕೌಂಟ್ ಆಗಿರಬೇಕಾಗುತ್ತೆ. ಹಾಗೆ ನಿಮ್ಮ ಹತ್ರ ಏನಾರು ಮೈಕ್ರೋಸಾಫ್ಟ್ ಅಕೌಂಟ್ ಇಲ್ಲ ಅಂದರೂ ಕೂಡ Sign dash in with Microsoft account. Sign in with Google account. Button. ಫ್ರೆಂಡ್ಸ್, ಇಲ್ಲಿ ಗೂಗಲ್ ಅಕೌಂಟ್ನಿಂದ ಬೇಕಂದ್ರೆ ನಾವು ಸೈನ್ ಇನ್ ಆಗ್ಬೋದು. ನಮ್ಗೆ ಯಾವ ಬೇಡ ಅಂದರೆ ಸುಮ್ಮನೆ ಬ್ಯಾಕ್ ಬಂದು Settings. ನೀವು ಜಸ್ಟ್ Swift key settings. ಕೀಬೋರ್ಡ್ನ Back ಓಪನ್ button. ಮಾಡ್ಕೊಂಡು Change ಯೂಸ್ keyboard. ಮಾಡ್ಬೋದು. Board. Please. Keyboard. Microsoft cancel. Button out of list. ಚೇಂಜ್ ಕೀಬೋರ್ಡ್ ಅಂತ ಬರ್ತಾ ಇರುತ್ತೆ. ಒಟ್ಟಿನಲ್ಲಿ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ನೀವೇನಾದ್ರು ಟೈಪಿಂಗ್ ಮಾಡುವಾಗ ಇದು ನಿಮಗೆ ಬರಲ್ಲ. Settings. Okay, Account. friends. Sign in to get the most out of Accounts Microsoft. Spoken feedback is off. ಅಕೌಂಟ್ಸ್ ಅಲ್ಲಿ ನೀವೇನಾರು ಅಕೌಂಟ್ ಏನಾರು ಆಡ್ ಮಾಡ್ಕೋಬೇಕಂದ್ರೆ ಆಡ್ ಮಾಡ್ಕೋಬಹುದು. ನೆಕ್ಸ್ಟ್ Spoken ಏನ್ feedback is ಅಂತ on. ನೋಡೋಣ. Languages. Comma button. ಓಕೆ 2 of ಫ್ರೆಂಡ್ಸ್, 12. ಲ್ಯಾಂಗ್ವೇಜಸ್ ಅಂತ ಇದೆ. ಈ ಲ್ಯಾಂಗ್ವೇಜಸ್ ನೆಕ್ಸ್ಟ್ Themes. Comma button. 3 ನಮಗೆ of 12. ಥೀಮ್ಸ್ ಎಲ್ಲ ಸಿಗುತ್ತೆ. Typing. Comma button. 4 of 12.
ಟೈಪಿಂಗ್ ಕೂಡ ಇದೆ, Emoji, comma button, 5 of ಎಮೋಜಿಸ್ 12. ಕೂಡ ಇದೆ, Rich input, comma button, 6 of 12. ಇನ್ಪುಟ್ ಅಂತಾನು ಒಂದು ಆಪ್ಷನ್ಸ್ ಇದೆ. Layout and keys, comma button, 7 of ಲೇಔಟ್ 12. ಕೀಸ್ ಅಂದ್ರೆ ಕೀಸ್ ನ ಬೇರೆ ಬೇರೆ ಕಡೆ ಚೇಂಜ್ Sound and ಮಾಡ್ಕೋಬಹುದು. vibration, comma button, ಸೌಂಡ್ 8 ಅಂಡ್ of 12. ವೈಬ್ರೇಷನ್ ಕೂಡ ಇದೆ. Privacy, comma button, 9 of 12. ಪ್ರೈವಸಿ, Help and feedback, comma button, 10 of 12. ಹೆಲ್ಪ್ ಇದೆ. About Microsoft Swift key, comma button, 11 of 12. ಫ್ರೆಂಡ್ಸ್ ಇಲ್ಲಿ ಅಬೌಟ್ ಇದೆ. ಓಕೆ, ಇವಾಗ ನಾನು ಇವತ್ತಿನ ವಿಡಿಯೋದಲ್ಲಿ ಲ್ಯಾಂಗ್ವೇಜಸ್ನ ಯಾವ ಥರ ಆ್ಯಡ್ ಮಾಡೋದು ಮತ್ತು ಆ ಲ್ಯಾಂಗ್ವೇಜಸ್ನ ಯಾವ ಥರ ಯೂಸ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಬರ್ತೀನಿ. ಮುಂದೆ ಇದರಲ್ಲಿ ಏನೇನು ಸೆಟ್ಟಿಂಗ್ಸ್ ಇದೆ ಅಂತ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಪಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇವಾಗ ಲ್ಯಾಂಗ್ವೇಜಸ್ನ ಯಾವ ಥರ ಆ್ಯಡ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. Help and privacy, sound and layout and rich input, emoji, typing, theme, languages, comma button, 2 ಓಕೆ of 12. ಫ್ರೆಂಡ್ಸ್, ನಿಮಗೆ ಲ್ಯಾಂಗ್ವೇಜಸ್ ಅಂತ ಇದೆಯಲ್ಲ, ಇದು ಲ್ಯಾಂಗ್ವೇಜಸ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರತಿಯೊಂದು ಲ್ಯಾಂಗ್ವೇಜಸ್ ಕೂಡ Languages, ಬರ್ತವೆ. languages, back, ಇದರಲ್ಲಿ button, out of ನಮಗೆ list. ಕನ್ನಡ ಲ್ಯಾಂಗ್ವೇಜಸ್ ಇದೆ, ಹಿಂದಿ ಕೂಡ ಇದೆ, ಹಾಗೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಕೂಡ ಇದೆ. ಓಕೆ, ಇವಾಗ ನಾವು ಮುಂದೆ Languages, ಬಂದರೆ heading. Search languages, ಓಕೆ, button. ಇಲ್ಲಿ ನಾವು ಸರ್ಚ್ ಮಾಡ್ಬೋದು. Update languages, ಓಕೆ, button. ಇಲ್ಲಿ ಒಂದ್ಸತಿ ಅಪ್ಡೇಟ್ ಲ್ಯಾಂಗ್ವೇಜಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಎಲ್ಲ ಒಂದ್ಸತಿ ಅಪ್ಡೇಟ್ ಆಗಲಿ. Update in progress. ಓಕೆ, ಪ್ರೋಗ್ರೆಸಿಂಗ್ ಇದೆ, ಎಲ್ಲ ಒಂದ್ಸತಿ ಅಪ್ಡೇಟ್ Language list updated. ಓಕೆ ಫ್ರೆಂಡ್ಸ್, ಇವಾಗೆಲ್ಲ ಲ್ಯಾಂಗ್ವೇಜಸ್ ಎಲ್ಲ ಅಪ್ಡೇಟ್ ಆಗಿದೆ. Search ಇಲ್ಲಿ languages, button. ಸರ್ಚ್ ಮಾಡ್ಬೋದು. ಕನ್ನಡ ಅಂತ ಟೈಪ್ ಮಾಡಿದ್ರೆ ಕೂಡ ನಿಮಗೆ ಸಿಗುತ್ತೆ. ಮತ್ತು ಇಲ್ಲಿ Update languages, ಮುಂದೆ button. ಸ್ವೈಪ್ ಮಾಡ್ಕೊಂಡ್ಬಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳೆಲ್ಲ ಸಿಗ್ತವೆ. Your languages, button, 1 of 11, and list, Languages 11. under English English. open parent United Kingdom, close parent / English open parent UK, close parent, button, ಓಕೆ, 2 of 11. ಇಂಗ್ಲಿಷ್ ಯುನೈಟೆಡ್ ಕಿಂಗ್ಡಮ್ On, English On open parent, ಆಗಿದೆ. English open parent United States, close parent / off, English open ಅಲ್ಲಿ parent United ಇಲ್ಲಿ States, suggested ಯಾವ್ಯಾವ- languages, tap on the language, to add it to your ಯಾವ್ಯಾವ languages, language button, ಬೇಕು. 4 of help, button, ನೀವು ಇಲ್ಲೇ ಸೆಟ್ ಮಾಡ್ಕೋಬೇಕಾಗುತ್ತೆ. Welsh / Cymric, ಇಲ್ಲಿ Irish / ನಮಗೆ Neil, Scots, ಸುಮಾರು button, 7 of 11. ಲ್ಯಾಂಗ್ವೇಜಸ್ ಎಲ್ಲ ಸಿಗ್ತವೆ. ಇಲ್ಲಿ Welsh / Irish, Scots, ನಾವು ಹಂಗೆ Scottish, Cornish, all languages, ಬಂದ್ರೆ languages, heading, search update languages, button. Irish / P, Scots, Scottish, Cornish / Manx / all ಓಕೆ, ಇಲ್ಲಿ all languages, ಆಲ್ button, 11 of ಲ್ಯಾಂಗ್ವೇಜಸ್ 11. ಅಂತ ಒಂದು ಆಪ್ಷನ್ಸ್ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನಮ್ಗೆ ಎಲ್ಲ ಲ್ಯಾಂಗ್ವೇಜ್ಗಳು ಸಿಗ್ತವೆ. Fabulous / Assamese, Adamawa Fulful, button. ಇದರಲ್ಲಿ ನಾವು ಇಂಗ್ಲಿಷ್, ಇಂಡಿಯಾ ಮತ್ತು ಕನ್ನಡನ Ariona / Armenian, ಸೆಟ್ ಮಾಡ್ಕೋಬೇಕಾಗುತ್ತೆ. Balinese / Kosovo, Bulgar, Burmese open parent, ಸುಮಾರು ನಮಗೆ Cebuano ಲ್ಯಾಂಗ್ವೇಜ್ / ಸಿಗ್ತವೆ. Chamor, Chatino open, Chadigo, Chapai, Shumburin, Cypriot Creek, Dagger open parent, Donaco, Dai, Didamari, Eastern, Epic / F, Ejacan, ಎಲ್ಲ button, ಲ್ಯಾಂಗ್ವೇಜಸ್ / French, French ಸಿಗ್ತವೆ. open parent, France, close parent / France, French open, Finnish / Filipino, but Fijian / Faroe / Forest, but Fijian, Philippine, Finnish, French, Frisian, Friulian / Friulani / Gulf, Georgia, Gagos, Gagno, Galician, Galos, Galo, Gerwal, Gaos, Aya, Jen, Georgian, German open, Gamalis, Gik, Gila, Gaudier, Go, Gakanis, Gon, Garan, German Jama, Gribo, Greek / Greenland, Gripo, Guaranis, Wareu, Food, Gujarati open, Gun, Guzale, ನೋಡಿ Gun ಫ್ರೆಂಡ್ಸ್, Gujarati open parent, English close parent, ಗುಜರಾತಿ button, ಕೂಡ Tuna, ನಮಗೆ Gun ಸಿಗುತ್ತೆ. Guzale, Hadza, Haitian Creole, Hanga, Hani Hausa, button, Hawaiian Haya, Zai, Hebrew, He, button, Herero, Philippine, Hindi, English, ಓಕೆ Hindi open parent plus phonetic close parent / button, ಓಕೆ ಫ್ರೆಂಡ್ಸ್, ಇಲ್ಲಿ 249 ನೋಡಿ of ಹಿಂದಿ 752, ಕೂಡ ನಮಗೆ ಸಿಗುತ್ತೆ. English, button, 250 of ಇಂಗ್ಲಿಷ್ 752, ಕೂಡ ಇದೆ. Mar, button, 200, Mom open parent, Mom / Hokkien / Rusu / Hungarian, Ibibio, Icelandic, Igala, Igbo, Ignaciano, Ica, Iglir, Ilicano, Indonesian / English / button, 267 of 752, Inuanactan, but, Inuktitut open parent, Irish, but, Irish / Isakir, Isoko, Italian open, U means Ivni North, Iwajwach, Izir, Jamaican, Japanese / Jerry's, Joladash, Juparho, Jukantak, Jula, Jermo, Hitch, Kavardian, Kabiat, Kabiles, Kabulu, Katax, Kato, Kalanga / Kalenjin, Kalmik / Kamba / Kam, but, Kannada open parent plus phonetic close parent / button, 302 of 752. ನೋಡಿ ಫ್ರೆಂಡ್ಸ್, ಇಲ್ಲಿ ಕನ್ನಡ ಅಂತ ಸಿಕ್ಕಿದೆಯಲ್ಲ, ಇದು ಆ್ಯಕ್ಚುಲಿ ಇದು ಕನ್ನಡ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಕೂಡ ಹೇಳುತ್ತೆ. ಇಲ್ಲಿ ನಂದು ಆಟೋ TTS ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಇಲ್ಲಿ ಕನ್ನಡ ಕೂಡ ಅದು ಕನ್ನಡದಲ್ಲಿ ರೀಡ್ ಮಾಡ್ತಾ ಇಲ್ಲ. ಯಾಕಂದರೆ ನಾನು Talkback menu,
Hides voice top text Braille display ಗೂಗಲ್ಗೆ settings. Describe image. ಮಾಡಿ Cancel ತೋರಿಸ್ತೀನಿ button. ನೋಡಿ. Describe image. Braille display set. Text dash the dash speech set. ಕನ್ನಡ ಕೂಡ Text ಹೇಳುತ್ತೆ ಅದು. text dash preferred engine. ETI. Preferred engine. Preferred ETI dash speech recognition and ETI Eloquence TTS, not so. Text to speech settings. Prefer languages. Kannada plus phonetic Kannada button 302 of 752 in list 752 items. ಓಕೆ ಫ್ರೆಂಡ್ಸ್, ಇಲ್ಲಿ ಕನ್ನಡ ಪ್ಲಸ್ ಕನ್ನಡ ಅಂತ ಇದೆ. ಅದ್ರ ಕೆಳಗಡೆ ಕೂಡ ಕನ್ನಡ ಇಂಗ್ಲಿಷ್ ಅಂತ ಏನೋ ಇರುತ್ತೆ. Kannada English button 303 of 752. ಫ್ರೆಂಡ್ಸ್ ಇದೆ ಅಂದರೆ ಕನ್ನಡ ಇಂಗ್ಲಿಷ್ ಅಂತಾನೂ ಇದೆ. ನಮಗೆ ಬೇಕಾಗಿರೋದು Kannada plus phonetic Kannada button 302 of 752. ಪ್ಲಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇದು ನಮಗೆ ಬೇಕಾಗುತ್ತೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ Kannada download in progress. ಓಕೆ, Cancel button 303 of 753. ಕನ್ನಡ ಅನ್ನೋದು ಡೌನ್ಲೋಡ್ ಆಯ್ತೈತೆ, ಡೌನ್ಲೋಡ್ ಆಗಿರುತ್ತೆ ಫ್ರೆಂಡ್ಸ್. ಮತ್ತೆ ನಮಗೆ ಬೇರೆ ಬೇರೆ ಯಾವ್ಯಾವ ಲ್ಯಾಂಗ್ವೇಜಸ್ ಬೇಕು. Kannada added. ಓಕೆ Try out your setup. Edit box out of list. ಓಕೆ Showing ಫ್ರೆಂಡ್ಸ್, English India QWERTY. ಓಕೆ ನಮಗೆ ಆಲ್ರೆಡಿ ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ತಕ್ಷಣ ನಮಗೆ ಕನ್ನಡ ಆ್ಯಡ್ ಆಗಿಬಿಡುತ್ತೆ. ಆ್ಯಡ್ ಆದಮೇಲೆ ನಮಗೆ ಯಾವ್ಯಾವ ಲ್ಯಾಂಗ್ವೇಜ್ ಬೇಕು ಜಸ್ಟ್ ಆ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಆಲ್ರೆಡಿ ಇವಾಗ ನಾನು ಕನ್ನಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಂಗ್ಲೀಷ್ ಆಲ್ರೆಡಿ ಆ್ಯಡ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ಕೀಬೋರ್ಡ್ ಓಪನ್ ಆದಾಗ ಈ ಕೀಬೋರ್ಡ್ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಸೇಮ್ ನಮ್ಮ Gboard ಯಾವ ಥರ ಇರುತ್ತೆ ಅದೇ ಥರನೇ ಇರುತ್ತೆ ಫ್ರೆಂಡ್ಸ್. ಓಕೆ, ಈ ಕೀಬೋರ್ಡ್ ಒಂದ್ಸತಿ ಯಾವ್ಯಾವ ಥರ ಐತೆ ಅಂತ ನಿಮ್ಗೆ ಒಂದ್ಸತಿ ಡೆಮೋ ತೋರಿಸ್ತೀನಿ ನೋಡಿ. Capital W. Whiskey. Capital Q. ಓಕೆ, Quebec. Capital Q. ಕ್ಯೂ ಇಂದ ರೈಟ್ ಸೈಡ್ಗೆ ನಮ್ಮ Gboard ಯಾವ ಥರ ಸೇಮ್ ಇರುತ್ತೆ ಅದೇ ಥರ ಇರುತ್ತೆ. A W A R T Y U I. ಇಲ್ಲಿ India. ಇದೇನಿದೆ ಗೂಗಲ್ ಟೆಕ್ಸ್ಟ್ ಸ್ಪೀಚ್ ಇದೆಯಲ್ಲ, ಇದು ಕೀಬೋರ್ಡಲ್ಲಿ ಸ್ವಲ್ಪ ಸರಿಯಾಗಿ ವರ್ಕ್ ಆಗಲ್ಲ, ಅದರಿಂದ ಸ್ವಲ್ಪ ಲೇಟಾಗಿ ರೆಸ್ಪಾನ್ಸ್ ಮಾಡ್ತಾ ಇದೆ ಅಷ್ಟೇ. O P A S D F. ಸೇಮ್ ಫ್ರೆಂಡ್ಸ್, ನೀವು ಮುಂದೆ ಹಂಗೆ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಈ ಕೀಬೋರ್ಡ್ ಮ್ಯಾಲ್ಗಡೆನೂ ಕೂಡ ಏನು ಕ್ಯೂ ಡಬ್ಲ್ಯೂ ಇ ಮ್ಯಾಲ್ಗಡೆನೂ ಆಪ್ಷನ್ಸ್ ಇರುತ್ತಲ್ಲ, ಅದು ಯಾವ್ಯಾವ ಆಪ್ಷನ್ಸ್ ಇದೆ ಅಂತ ನಿಮಗೆ Delete. ತೋರಿಸ್ತೀನಿ ನೋಡಿ. Q. Close features menu. ಓಕೆ Sticker keyboard. ಓಕೆ ಫ್ರೆಂಡ್ಸ್, ಮ್ಯಾಲ್ಗಡೆ ನಮಗೆ ಈ ಕ್ಯೂ ಡಬ್ಲ್ಯೂ ಇದೆಯಲ್ಲ, ಅಲ್ಲಿ Close features menu. ಇಲ್ಲಿ ಫೀಚರ್ಸ್ ಮೆನ್ಯೂ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಸ್ವಲ್ಪ ಆ್ಯಡ್ ಆಗುತ್ತೆ. Sticker keyboard. ಸ್ಟಿಕ್ಕರ್ ಕೀಬೋರ್ಡ್ ಇದೆ, Gift keyboard. ಗಿಫ್ಟ್ ಕೀಬೋರ್ಡ್ ಇದೆ, Clipboard. ಕ್ಲಿಕ್ ಬೋರ್ಡ್ ಇದೆ, Settings. ಸೆಟ್ಟಿಂಗ್ಸ್ ಇದೆ. ಅಂದರೆ ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. More features. ಮೋರ್ ಫೀಚರ್ಸ್ ಇದೆ. Voice input. ಇವಾಗ ನೋಡಿ ಫ್ರೆಂಡ್ಸ್, ಇದು ವಾಯ್ಸ್ ಇನ್ಪುಟ್ ಕೂಡ ಇದೆ. ಇದು ವಾಯ್ಸ್ ಇನ್ಪುಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾವುದೇ Gboard ಥರ ಪ್ರಾಬ್ಲಮ್ ಇಲ್ಲ. ನಿಮಗೆ ಒಂದ್ಸತಿ ತೋರಿಸ್ತೀನಿ ನೋಡಿ ವಾಯ್ಸ್ ಇನ್ಪುಟ್ನ. Voice input. Please make OK button. Languages. Languages back button. ಓಕೆ, Languages. Open keyboard button. Change keyboard. Change keyboard. Keyboard. Cancel button. Languages. Open keyboard button. Change keyboard. Change keyboard. Keyboard selected. Radio button. ಓಕೆ ಫ್ರೆಂಡ್ಸ್, ಇಲ್ಲಿ ಓಪನ್ Languages. ಆಯ್ತಲ್ಲ. Open ನಾನು keyboard button out of list. ವಾಟ್ಸಪ್ಪಲ್ಲಿ ನಾನು ಯೂಟ್ಯೂಬಲ್ಲಿ ಕೀಬೋರ್ಡ್ ಓಪನ್ ಮಾಡಿ ಅಲ್ಲಿ ಯಾವ ಥರ ಅಂತ ನಾನು ತೋರಿಸ್ತೀನಿ. Languages back button. Home ಓಕೆ, button. ಇವಾಗ Window nav bar. ಫ್ರೆಂಡ್ಸ್ ನಿಮ್ಗೆ ಅರ್ಥ ಆಗಿರ್ಬೋದು ಲ್ಯಾಂಗ್ವೇಜ್ನ ಯಾವ ಥರ ಸೆಟ್ ಮಾಡ್ಕೊಳ್ಳೋದಂತ. ಜಸ್ಟ್ ಏನಿಲ್ಲ ಫ್ರೆಂಡ್ಸ್, ಲ್ಯಾಂಗ್ವೇಜ್ ಅಂತ ಒಂದು ಆಪ್ಷನ್ಸ್ ಇರುತ್ತಲ್ಲ, ಅದ್ರ ಒಳಗೆ ಹೋಗ್ಬಿಟ್ಟು ನಿಮ್ಗೆ ಯಾವ್ಯಾವ ಲ್ಯಾಂಗ್ವೇಜ್ ಬೇಕು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಡೌನ್ಲೋಡ್ ಆಗಿ ಅದಕ್ಕೆ ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಮತ್ತು ನೀವೇನು ಸೆಟ್ಟಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಓಕೆ, ಇವಾಗ ನಾನು Home. ತೋರಿಸ್ತೀನಿ ನೋಡಿ. System launch. Play Store has 25 notifications. ವಾಯ್ಸ್ ಇನ್ಪುಟ್ ಎಲ್ಲ ಯಾವ ಥರ ಯೂಸ್ ಆಗುತ್ತೆ ಅಂತ Setting. ನಿಮಗೆ ತೋರಿಸ್ತೀನಿ. Search. ನೋಡೋಣ. ಯೂಟ್ಯೂಬ್ Telegram in grid 4. YouTube. ಓಕೆ, ಇಲ್ಲಿ ಕೀಬೋರ್ಡ್ನ ಓಪನ್ ಮಾಡ್ತೀನಿ. YouTube. Cast. Notifications. But search button. Search button. Home. Search button. Explore menu button in list. Selected all 3 of. Select explore search notification search but editing search YouTube edit. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ನಮಗೆ Gboardಲ್ಲಿ ಯಾವ ಥರ ಇರುತ್ತೆ ಅಂದರೆ ಇಲ್ಲಿ
ಸ್ಪೇಸ್ ನಮಗೆ ಲೆಫ್ಟ್ ಸೈಡಲ್ಲಿ ನಮಗೆ ಲ್ಯಾಂಗ್ವೇಜ್ ಅಂತ ಸಿಗುತ್ತೆ. ಏನಾರ ಲ್ಯಾಂಗ್ವೇಜ್ನ ಆ್ಯಡ್ ಮಾಡಿಕೊಂಡ್ರೆ ಅಲ್ಲಿ ಲ್ಯಾಂಗ್ವೇಜ್ ಬಟನ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಈ ಕೀಬೋರ್ಡಲ್ಲಿ ಅದು ನಮಗೆ ಸಿಗಲ್ಲ. ಇಲ್ಲಿ ಕೆಳಗಡೆ ಈ ಲೆಟರ್ಸ್ ಬಿಟ್ಟು ಬೇರೆ ಬೇರೆ ಏನೇನಿದೆ ಅಂತ ತೋರಿಸ್ಬಿಡ್ತೀನಿ ನೋಡಿ. ನಮಗೆ ಇಲ್ಲಿ Symbol keyboard. ಸಿಂಬಲ್ ಕೀಬೋರ್ಡ್ ಸಿಗುತ್ತೆ, Comma. ಕಾಮ ಇದೆ. ಸೇಮ್ ಈ ಕೀಬೋರ್ಡಲ್ಲಿ ಯಾವ್ಯಾವ ಥರ ಇದೆ ಸೇಮ್ ಇರುತ್ತೆ. Next language. ನೆಕ್ಸ್ಟ್ ಲ್ಯಾಂಗ್ವೇಜ್ ಅಂತಲೂ ನಮಗೆ ಇಲ್ಲೇ ಸಿಗುತ್ತೆ. ಈ ನೆಕ್ಸ್ಟ್ ಲ್ಯಾಂಗ್ವೇಜು ಸ್ಟಾರ್ಟಿಂಗ್ ಸಿಗ್ತಾ ಇರಲಿಲ್ಲ, ಇವಾಗ ನೆಕ್ಸ್ಟ್ ಲ್ಯಾಂಗ್ವೇಜ್ ಅಂತ ಇವಾಗ ಸಿಗ್ತೈತೆ. ಅಕಸ್ಮಾತ್ ಯಾರಿಗಾನ ಈ ಲ್ಯಾಂಗ್ವೇಜ್ ಕೂಡ ನೀವು ಆ್ಯಡ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಲ್ಯಾಂಗ್ವೇಜ್ ಅಂತ ಸಿಕ್ಕಿಲ್ಲ ಅಂದರೆ Space. ಏನು ಸ್ಪೇಸ್ ಇದೆಯಲ್ಲ ಫ್ರೆಂಡ್ಸ್, ಈ ಸ್ಪೇಸ್ ಮೇಲೆ ನೀವು ಡಬಲ್ ಟಾಪ್ ಮಾಡಿಬಿಟ್ಟು ವರ್ಡ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಕೀಬೋರ್ಡ್ ಬೇರೆ ಲ್ಯಾಂಗ್ವೇಜ್ಗೆ ಚೇಂಜ್ ಆಗುತ್ತೆ. ಈ ಕೀಬೋರ್ಡಲ್ಲೆಲ್ಲ ಈ ಮೈಕ್ರೋಸಾಫ್ಟ್ ಕೀಬೋರ್ಡಲ್ಲಿ ಮಾತ್ರ ಈ ಥರ ಒಂದು ಆಪ್ಷನ್ಸ್ ಇದೆ. Full stop. ಓಕೆ ಫ್ರೆಂಡ್ಸ್, ಇಲ್ಲಿ ಫುಲ್ ಸ್ಟಾಪ್ ಇದೆ, Search. ಸರ್ಚ್ ಇದೆ ಫ್ರೆಂಡ್ಸ್. ಓಕೆ, QW ಈ ಮೇಲೆ ನಿಮಗೆ ತೋರಿಸ್ತಿದ್ದೀನಿ. Sticker keyboard. ಸ್ಟಿಕ್ಕರ್ keyboard. ಕೀಬೋರ್ಡ್ ಇದೆ, Gift keyboard. ಗಿಫ್ಟ್ ಕೀಬೋರ್ಡ್, Clipboard. ಕ್ಲಿಕ್ ಬೋರ್ಡ್ ಇದೆ, Settings. ಸೆಟ್ಟಿಂಗ್ಸ್ ಇದೆ, More features. ಮೋರ್ ಫ್ಯೂಚರ್ಸ್ ಇದೆ, Voice input. ವಾಯ್ಸ್ ಇನ್ಪುಟ್ ಕೂಡ ಐತೆ ಫ್ರೆಂಡ್ಸ್. ಓಕೆ, ವಾಯ್ಸ್ ಇನ್ಪುಟಲ್ಲಿ ಕೂಡ ನಿಮಗೆ ಒಂದ್ಸತಿ ತೋರಿಸ್ತೀನಿ ನೋಡಿ ಯಾವ ಥರ ಯೂಸ್ ಆಗುತ್ತೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ನಾನು ತೋರಿಸ್ತೀನಿ. Clear button. ಓಕೆ, ನಾನು ಏನು ವಾಯ್ಸ್ ಇನ್ಪುಟಲ್ಲಿ ಹೇಳಿದ್ದೀನಿ ಇಲ್ಲಿ ಬಂದಿದೆ. ಎಷ್ಟು ಕ್ಲಿಯರಾಗೆ ಟೈಪಿಂಗ್ ಮಾಡ್ಕೊಂಡಿರುತ್ತೆ ಅಂತ ತೋರಿಸ್ತೀನಿ ನೋಡಿ. Editing. Hey hello friends, welcome to Unique Tech for Blind YouTube channel. Edit box, search YouTube. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವುದೇ ನಮಗೆ ಪ್ರಾಬ್ಲಮೇ ಇರಲ್ಲ ಫ್ರೆಂಡ್ಸ್. ಇದರಲ್ಲಿ ಕೀಬೋರ್ಡಲ್ಲಿ ಆಗಿರ್ಬೋದು, ಅಲ್ಲಿ ನಮಗೆ ಆ ವಾಯ್ಸ್ ಇನ್ಪುಟ್ಟು ಪ್ರಾಬ್ಲಮ್ ಕೊಡ್ತಾ ಇರುತ್ತೆ. ಒಂದೊಂದು ಟೈಮಲ್ಲಿ ಅದು ನಮಗೆ ಸರಿಯಾಗಿ ವರ್ಕ್ ಆಗಲ್ಲ. ಇದರಲ್ಲಿ ವಾಯ್ಸ್ ಇನ್ಪುಟ್ ಅನ್ನೋದು ಎಷ್ಟು ಕ್ಲಿಯರಾಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಇವಾಗ ನೋಡಿರ್ತೀರ. ಓಕೆ, ಇಲ್ಲಿ ಇವಾಗ ಲ್ಯಾಂಗ್ವೇಜ್ನ ಒಂದ್ಸತಿ ಇವಾಗ ಇಂಗ್ಲೀಷಲ್ಲಿ ಟೈಪ್ ಆಗಿದೆ, ಒಂದ್ಸತಿ ಕನ್ನಡನೂ ಟೈಪಿಂಗ್ ಮಾಡಿ ತೋರಿಸ್ತೀನಿ. ಇಲ್ಲಿ Symbol keyboard. ಓಕೆ, ಇಲ್ಲಿ ಕನ್ನಡ. Comma. Next language. ಓಕೆ, Editing. Hey hello friends, welcome to Unique Tech for Blind YouTube channel. Edit box, search YouTube. Showing clear button. Navigate up button. ಓಕೆ Editing. Search YouTube. ಫ್ರೆಂಡ್ಸ್, Edit box. ಕನ್ನಡನೂ ಕೂಡ ಇವಾಗ ಆ್ಯಡ್ ಆಗಿದೆ. Romeo. K. Echo. ಓಕೆ, K. ಕನ್ನಡ ಕೂಡ ಧ್ವನಿ ನಿಮಗೆ ಒಂದ್ಸತಿ ತೋರಿಸ್ತೀನಿ. ಏನು ಟೈಪ್ ಮಾಡುವಣ? ಇನ್ನಷ್ಟು ಧ್ವನಿ ಇನ್ಪುಟ್. ಓಕೆ, ಓಕೆ ಫ್ರೆಂಡ್ಸ್, ಇವಾಗ ಯಾವುದೇ ಪ್ರಾಬ್ಲಮ್ ಇಲ್ದಿರನು, ಯಾವುದೇ ಪ್ರಾಬ್ಲಮ್ ಇಲ್ಲ, ಆರಾಮ ಕನ್ನಡ ಕೂಡ ಟೈಪಿಂಗ್ ಆಗಿದೆ ನೋಡಿ. Clear button. Editing. Namaskara. Edit box. Search YouTube. ಓಕೆ ಫ್ರೆಂಡ್ಸ್, ನಮಸ್ಕಾರ ಅಂತ ಬಂದಿದೆ ಆಲ್ರೆಡಿ. Clear. Editing. Namaskara. Edit box. Search YouTube. ಅದೇ ಯಾವುದೇ ಪ್ರಾಬ್ಲಮ್ ಇಲ್ದಿರನು ನಮಗೆ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಈ ಮೈಕ್ರೋಸಾಫ್ಟ್ ಕೀಬೋರ್ಡು. ನೀವು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇದರಲ್ಲಿರುವ ಬೇರೆ ಬೇರೆ ಸೆಟ್ಟಿಂಗ್ಸ್ಗಳು ಹಾಗೆ ಇದರಲ್ಲಿ ಇನ್ನೂ ಏನೇನು ಫ್ಯೂಚರ್ಸ್ ಇದೆ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಬರ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡಿರೋದು ಹಾಗೆ ಲ್ಯಾಂಗ್ವೇಜ್ ಆ್ಯಡ್ ಇರೋದ್ರ ಬಗ್ಗೆ ಇವಾಗ ನೀವು ಕಲ್ತ್ಕೊಂಡಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಆ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ನಿಮ್ಮ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.